ಅಥವಾ ರೆಸ್ಟಿಂಗ್ ಕಾರ್ ಖರೀದಿಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕಾರ್ ತಗೊಂಡ್ಮೇಲೆ ಕಂಪನಿಯವರು ಮೋಸ ಮಾಡಿದ್ರು, ಡೀಲರ್ ಮೋಸ ಮಾಡಿದ್ರು ಅಂತ ಹೇಳೋದಕ್ಕಿಂತ ಕಾರ್ ತಗೊಳ್ಳೋ ಮುಂಚೆ ನೀವೇ ಎಚ್ಚರಿಕೆ ವಹಿಸಿ. ಫುಲ್ ಕ್ಲೀನ್ ಆಗಿರಬಹುದು, ಇಂಟೀರಿಯರ್ ಕೂಡ ಹೊಸ ಕಾರಿನ ತರ ಇರಬಹುದು, ಬೆಲೆ ಕೂಡ ಕಡಿಮೆ ಇರಬಹುದು. ಆದ್ರೆ ಆ ಕಾರ್ ಹಿಂದೆ ಫ್ಲಡ್ ಆಗಿದೆಯಾ, ರೆಸ್ಟಿಂಗ್ ಆಗಿದೆಯಾ, ಆಕ್ಸಿಡೆಂಟ್ ಆಗಿದೆಯಾ ಅನ್ನೋದನ್ನ ನೋಡ್ದಲೇ ಖರೀದಿ ಮಾಡಿದ್ರೆ ನಂತರ ಸಮಸ್ಯೆ ಬಂದಾಗ ಯಾರನ್ನ ಕೇಳ್ತೀರಾ, ಯಾರನ್ನ ದೂರ್ತೀರಾ? ಫ್ಲಡ್ ಕಾರ್ ಖರೀದಿಸುವ ಮುನ್ನ ಸೀಟ್ ಕೆಳಗಡೆ, ಕಾರ್ಪೆಟ್ ಕೆಳಗಡೆ, ಬೂಟ್ ಜಾಗ, ಸ್ಪೇರ್ ವೀಲ್ ಜಾಗ, ಸೀಟ್ ಬೆಲ್ಟು, ವೈರಿಂಗು, ಕನೆಕ್ಟರ್ಗಳಲ್ಲಿ ನೀರಿನ ಕಲೆ ಅಥವಾ ಮಣ್ಣು, ತೇವಾಂಶ ಅಥವಾ ತುಕ್ಕು ಇದೆಯಾ ಚೆಕ್ ಮಾಡಿ. ರೆಸ್ಟಿಂಗ್ ಕಾರ್ ಆಗಿದ್ರೆ ಬ್ಯಾಟ್ರಿ, ಟೈರ್, ಬ್ರೇಕ್, ಇಂಜಿನ್ ಆಯಿಲ್, ಕೂಲೆಂಟ್, ರಬ್ಬರ್ ಸೀಲ್ಗಳು ಮತ್ತು ಸರ್ವಿಸ್ ಹಿಸ್ಟ್ರಿ ಖಂಡಿತ ನೋಡಿ. ಕೇವಲ ಕಾರ್ ನೋಡಕ್ ಚೆನ್ನಾಗಿದೆ ಅಂತ ಇಷ್ಟ ಆಯ್ತು ಅಡ್ವಾನ್ಸ್ ಕೊಟ್ಟು ಬಿಡೋದು ಮಾಡಬೇಡಿ. ಖರೀದಿಸುವ ಮೊದಲು ಸಾಧ್ಯವಾದರೆ ನಂಬಿಕಸ್ಥ ಮೆಕ್ಯಾನಿಕ್ ನ ಕರ್ಕೊಬಂದು ತೋರಿಸಿ. ಯಾಕಂದ್ರೆ ಡೀಲರ್ ಅಥವಾ ಕಂಪನಿಯನ್ನು ದೂರುವ ಮೊದಲು ಕಾರ್ ನೋಡುವಾಗ ನೀವೇ ಎಚ್ಚರಿಕೆ ವಹಿಸಬೇಕು. ಇಲ್ದಿದ್ರೆ ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಂಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಕಾರಿನ ಸಂಬಂಧಿತ ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ ನಲ್ಲಿ ತಿಳಿಸಿ, ಅದನ್ನೇ ಒಂದು ವಿಡಿಯೋ ಮಾಡುತ್ತೇನೆ. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದ ವಿಡಿಯೋವನ್ನು ಮಾಡಿಕೊಡುತ್ತೇನೆ. ಕಾರು ಖರೀದಿಸುವ ಮುನ್ನ ತಿಳ್ಕೊಳ್ಳಿ, ನಂತರ ಪಶ್ಚಾತ್ತಾಪ ಪಡಬೇಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.